ಹಾಯ್ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ವೀರು ಅಂತ. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು FS-i4X ರೇಡಿಯೋ ಟ್ರಾನ್ಸ್ಮಿಟರ್ ಇರುವಂಥದ್ದು. ಅಂಡ್ ಇದ್ರ ಬಗ್ಗೆ ನಾನು ಫುಲ್ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ತುಂಬಾ ಜನಕ್ಕೆ. ಇದು ಎಲ್ಲಿ ವರ್ಕ್ ಆಗುತ್ತೆ, ಇದು ಯಾವ ರೀತಿ ನಾವು ಕನೆಕ್ಟ್ ಮಾಡಿದ್ರೆ ಬೈಂಡ್ ಮಾಡೋದು, ಅಂಡ್ ಇದನ್ನ ಯಾವ್ಯಾವ ಮೋಟರ್ಗೆಲ್ಲ ಯೂಸ್ ಮಾಡ್ಬೋದು, ಇದರಿಂದ ಡ್ರೋನ್ ಮಾಡ್ಬೋದಾ ಅಥವಾ ಕಾರ್ಸ್ಗಳನ್ನ ಮಾಡ್ಬೋದಾ ಅಂತ ಫ್ರೆಂಡ್ಸ್ ಮಾತಾಡ್ಬೇಕಾದ್ರೆ. ಸೊ ಯಾವುದಾದ್ರೂ ವರ್ಡ್ಸ್ ಮಿಸ್ಟೇಕ್ ಆದರೆ ಸೊ ಕ್ಷಮಿಸಬೇಕು. ಆ್ಯಂಡ್ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ನಾಯ್ಸ್ ಬಂದರೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಆಗೋದು. ಸೊ ಒಳ್ಳೆ ಮೈಕ್ ತಗೊಳ್ತು. ಆ್ಯಂಡ್ ಇದರಿಂದ ಡ್ರೋನ್ ಮಾಡ್ಬೋದು ಅಂದರೆ ಎಸ್ ಮಾಡ್ಬೋದು, ಬಟ್ ನಾವು ಸಜೆಸ್ಟ್ ಮಾಡೋದು ಇದರಲ್ಲಿ ಸೊ ನಿಮಗೆ ಜಾಸ್ತಿ ಫ್ಯೂಚರ್ಸ್ ಸಿಗೋಲ್ಲ. ಇದರಲ್ಲಿ 4 ಚಾನಲ್ ಸಿಗೋದು. ನೀವು ಎಕ್ಸ್ಟ್ರಾ ಚಾನಲ್ ಕೂಡ ಹಾಕ್ಕೊಳ್ಬೋದು, ಬಟ್ ಕಷ್ಟ ಇದೆ. ನೀವು ಸ್ವಿಚಸ್ ಎಲ್ಲ ತಗೊಂಡು ಬರಬೇಕು. ನೀವು ಬೇಕಂದ್ರೆ ಅದನ್ನ ಕಮೆಂಟ್ ಮಾಡಿ, ಬ್ರೋ ಇದೇ ಇರಲಿ ನಮಗೆ ಚಾನಲ್ನ ಆ್ಯಡ್ ಮಾಡಿಕೊಡಿ, ಹೇಗೆ ಹಾಕಬೇಕು ಅಂತ ನಾನು ವಿಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಇದ್ರ ಬಗ್ಗೆ ಹೇಳೋದಾದರೆ ಸೊ ಇದ್ದು ರೇಂಜ್ 1 ಕಿಲೋಮೀಟರ್ ಅಂತ ಕಂಪ್ನಿ ಇರುತ್ತೆ. ಬಟ್ ನಮಗೂ ಗೊತ್ತಿಲ್ಲ ಇದು ಎಲ್ಲವರೆಗೂ ವರ್ಕ್ ಆಗುತ್ತೆ ಅಂತ. ಅಂದಾಜಲ್ಲಿ ಅಷ್ಟೇ 1 ಕಿಲೋಮೀಟರ್ ಬರ್ಬೋದು. ಸೊ ನಮಗೂ ಹಂಗೆ ಅನಿಸುತ್ತೆ. ಆ್ಯಂಡ್ ಇದನ್ನ ನೋಡ್ಬೋದು. ಬಾಕ್ಸ್ ಒಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುವಲ್ ಸಿಗುತ್ತೆ. ಈಗ ಕೆಲಸ ಇಲ್ಲ ಅಂದರೆ ಓದ್ಕೊಳ್ಳಿ. ಆ್ಯಂಡ್ ಇವಾಗ ಸ್ಪೀಕರ್ಸ್ ಇದೆ, ಚಾನೆಲ್ ಆ್ಯಡ್ ಮಾಡ್ಕೊಳ್ತೀರ. ಇದಕ್ಕೆಲ್ಲ ಹೋಲ್ಸ್ ಇದೆ. ಅದನ್ನ ಹಳೆ ಸ್ಟಿಕ್ಕರ್ನ ತೆಗೆದು ಇದನ್ನ ಹಾಕಿದರೆ ನೀಟಾಗಿ ಕಾಣುತ್ತೆ. ಸೊ ಬಾಕ್ಸಲ್ಲಿ ಏನಿಲ್ಲ, ಪಕ್ಕಕ್ಕಿಡೋಣ. ಆ್ಯಂಡ್ ರಿಮೋಟ್ ಬಗ್ಗೆ ಹೇಳೋದಾದ್ರೆ ಸೊ ಈ ರೀತಿ ಪ್ಯಾಕೇಜಿಂಗ್ ಇದೆ. ಫ್ರೆಂಡ್ಸ್, ರಿಮೋಟ್ ನೋಡೋಕ್ಕೆ ಈ ಥರ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಇದೆ, ಸೊ ಪರವಾಗಿಲ್ಲ. ಗ್ರಿಪ್ಪು ಚೆನ್ನಾಗಿದೆ. ಇದು ರಿಸೀವರು, ಇದ್ರದ್ದು FS-A6 ಅಂದರೆ ಇದು 6 ಚಾನಲ್ದಾಗಿರುತ್ತೆ. ಇದು ಈ ರೀತಿ ನೋಡೋಕೆ ಸಿಗುತ್ತೆ. ಆ್ಯಂಡ್ ಇದು ಅದೆಲ್ಲ ಬೈಂಡ್ ಕೀ. ಫ್ರೆಂಡ್ಸ್, ಬೈಂಡ್ ಮಾಡೋದು ತುಂಬ ಸುಲಭ ಇದೆ. ಆ್ಯಂಡ್ ರಿಮೋಟ್ಗೆ ನೀವೆಲ್ಲ ಸೆಲ್ನ ಹಾಕ್ಕೊಳ್ಳಿ. ಅದಾದಮೇಲೆ ಸೊ ಬೈಂಡ್ ಕೀ ಮತ್ತು ಸೊ ಬೈಂಡ್ ಕೀ ನೋಡ್ಬೋದು ಯಾವ ರೀತಿ ಹಾಕ್ಬೋದು ಅಂದರೆ ಇಲ್ಲಿ ಲಾಸ್ಟಲ್ಲಿ ಏನು ಕಾಣುತ್ತಲ್ಲ ಬೋಟ್ ಅಂತ, ಸೊ ಅದನ್ನ ತೊಗೊಳ್ಳಿ. ಲೆಫ್ಟ್ ಆದರೂ ಹಾಕಿ, ರೈಟ್ ಆದರೂ ಹಾಕಿ, ಸೊ ಏನೂ ಆಗಲ್ಲ. ಆ್ಯಂಡ್ ನೋಡ್ತಿದ್ರಲ್ಲ ಈ ರೀತಿ ಹಾಕ್ಕೊಳ್ಳಿ. ಆ್ಯಂಡ್ AC ತೊಗೊಳ್ಳಿ. ನೀವು ಯಾವುದೇ AC ತೊಗೊಳ್ಳಿ. ಸದ್ಯಕ್ಕೆ ರನ್ ಮಾಡೋಕ್ಕೆ ಈ ಮೋಟ್ರನ್ನ ತೊಗೊಳ್ತಿದ್ದೀನಿ. ನೀವು ಸಹ ಯಾವುದಾದ್ರೂ ತೊಗೊಳ್ಳಿ. ಆ್ಯಂಡ್ 12 ವಾಟ್ ಸಪ್ಲೈನ ತೊಗೊಳ್ಳಿ, ಅಂದರೆ 12 ವ್ಯಾಟ್ನ ಸಪ್ಲೈ. ನಾನು ಇಲ್ಲಿ ಕೇಬಲ್ನ ತೊಗೊಂಡಿದ್ದೀನಿ, ಸಪ್ಲೈ ಇದೆ ಅದರೊಳಗಡೆ. ಓಕೆನಾ, 12 ವ್ಯಾಟ್ ಬರ್ತಾ ಇದೆ. ಬನ್ನಿ ಹಂಗಾರೆ ಮಾಡೋಣ. ಆ್ಯಂಡ್ ಮೊದಲು ಮೋಟರ್ನ ಇದಕ್ಕೆ ಜೋಡಿಸ್ಬೇಕಾಗುತ್ತೆ. ಸೆಂಟರ್ ಏನಿದೆಯಲ್ಲ ಯೆಲ್ಲೋ ಕಲರು, ಸೊ ಸೆಂಟ್ರಿಗೆ ಹಾಕ್ಕೊಳ್ಳಿ. ಇದನ್ನ ಲೆಫ್ಟ್ ಸೈಡು ಯಾವುದಕ್ಕಾದ್ರೂ ಹಾಕ್ಕೊಳ್ಳಿ, ಸೊ ನಡೆಯುತ್ತೆ. ಆ್ಯಂಡ್ ನೀವೇನಾದ್ರೂ ಮೋಟ್ರ್ ಡೈರೆಕ್ಷನ್ ಚೇಂಜ್ ಮಾಡಬೇಕಾದ್ರೆ ಯೆಲ್ಲೋ ಕಲರ್ನ ಬಿಡಿ, ಬ್ಲ್ಯಾಕ್ ಆ್ಯಂಡ್ ರೆಡ್ ಇರುತ್ತಲ್ಲ, ಇವೆರಡನ್ನೇ ಚೇಂಜ್ ಮಾಡ್ಕೊಳ್ಳಿ. ಇಷ್ಟೇ. ಅದಾದಮೇಲೆ ಸಪ್ಲೈನ ತಗೊಳ್ಳಿ. ಬ್ಲ್ಯಾಕ್ಗೆ ಬ್ಲ್ಯಾಕ್ ಕೊಟ್ಕೊಳ್ಳಿ, ಆ್ಯಂಡ್ ರೆಡ್ಗೆ ರೆಡ್ ಕೊಟ್ಕೊಳ್ಳಿ. ಸೊ ಈ ಥರ ಸೌಂಡ್ ಮಾಡುತ್ತೆ, ಕೇಳ್ತಾ ನೀವು. ಆ್ಯಂಡ್ ಅದಾದಮೇಲೆ ಇದ್ರ ಬೈಂಡ್ ಕೀ ಏನು ಇರುತ್ತಲ್ಲ ಒಂದು ನೆನಪಲ್ಲಿರಲಿ. ಸೊ ಇದೇನು ವೈಟ್ ಕಲರ್ ಏನು ಕಾಣುತ್ತಲ್ಲ ಇದು ಸಿಗ್ನಲ್ ಪಿನ್. ಓಕೆನಾ, ಇದು ಲೆಫ್ಟು ಪವರು. ಆ್ಯಂಡ್ ಸಿಗ್ನಲ್ ವಯರ್ ಏನು ಇರುತ್ತಲ್ಲ ಅದು ಸಿಗ್ನಲ್ ಈ ಲೆಫ್ಟ್ ಸೈಡೇ ಇರಬೇಕಾಗುತ್ತೆ. ಅಂದರೆ ನಾನು ನೋಡ್ಬೋದು 3 ನಂಬರ್ಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಈ ರೀತಿ ಲೈಟ್ ಆನ್ ಆಗಬೇಕು. ಅದಾದಮೇಲೆ ನಿಮ್ಮ ರಿಮೋಟಲ್ಲಿ ಈ ಬಟನ್ ಏನಿರುತ್ತಲ್ಲ
ಇದನ್ನ ಪ್ರೆಸ್ ಮಾಡಿ ರಿಮೋಟ್ನ ಆನ್ ಮಾಡ್ಕೊಳ್ಳಿ. ನೋಡಲ್ಲ ಬೈಂಡ್ ಆಯಿತು. ಸೊ ಬ್ಲಿಂಕಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಆ್ಯಂಡ್ ಇಷ್ಟೇ. ಅದಾದಮೇಲೆ ರಿಮೋಟ್ನ ಆಫ್ ಮಾಡಿ ಮತ್ತು ಇದನ್ನ ತೆಗೀರಿ. ಬೈಂಡ್ ಕೀ ತೆಗೀರಿ. ಅದಾದಮೇಲೆ ಮತ್ತೆ ತಗೊಳ್ಳಿ ಮತ್ತು ನಮ್ಮ 3 ಚಾನಲ್ಗೆ ಏನಿರುತ್ತಲ್ಲ ಹಾಕೊಳ್ಳಿ. ಅದಾದಮೇಲೆ ಆನ್ ಮಾಡಿ. ಸೊ ಇಷ್ಟೇ, ನೋಡಿದ್ರಲ್ಲ, ಇಷ್ಟೇ ಬೈಂಡ್ ಮಾಡೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.